ಅವನೊಬ್ಬ ಅತ್ಯಂತ ಮುಗ್ಧನ ಮಾತುಗಳಿಂದ ಆ ದೇಶ ಇಡೀ ಪ್ರಪಂಚದಲ್ಲೇ ಮನ್ನಣೆ ಗಳಿಸಿದ ಮುಂದುವರೆದ ತಂತ್ರಜ್ಞಾನದಲ್ಲಿ ಶಕ್ತಿಶಾಲಿ ಮತ್ತು ಮಾದರಿ ರಾಷ್ಟ್ರವಾಯಿತು. ಹೌದು, ಅದು ಎರಡನೇ ವಿಶ್ವಯುದ್ಧದ ಸಂದರ್ಭ. ಜಪಾನ್ ದೇಶವು ಆಗಿನ ಜರ್ಮನಿ ಮತ್ತು ಇಟಲಿಯೊಂದಿಗೆ ತ್ರಿಪಕ್ಷೀಯ ಘಟಕಕ್ಕೆ ಸೇರಿತು. 1945ರ ಆಗಸ್ಟ್ 9ರ ಹಿರೋಶಿಮಾ ಮತ್ತು ನಾಗಸಾಕಿಯ ಪರಮಾಣು ಬಾಂಬ್ ಸ್ಫೋಟಗಳು ಜಪಾನಿಯರ ಭವಿಷ್ಯವನ್ನು ಮುಚ್ಚಿತ್ತು ಮತ್ತು ಜಪಾನಿನ ಶರಣಾಗತಿಗೆ ಕಾರಣವಾಗಿತ್ತು. ಅದೇ ಸಂದರ್ಭ ಅವರೇ ಜಪಾನಿನ ಚಕ್ರವರ್ತಿ ಹಿರೋಹಿತೋ, ಅಂದರೆ ಜಪಾನಿ ಭಾಷೆಯಲ್ಲಿ ಅತ್ಯಂತ ಮುಗ್ಧ ಎಂದ. ಅವರೊಮ್ಮೆ ಸ್ವಾತಂತ್ರ್ಯ ಕಾರ್ಯಕರ್ತನ ಹತ್ಯೆ ಪ್ರಯತ್ನದಿಂದ ಬದುಕುಳಿದವರು. ಹಾಗೆಯೇ ಅವರೇ ಹೇಳಿಕೊಂಡ ಹಾಗೆ ಘಟನೆಗಳೆಂಬಂತೆ ವಿಸ್ತರಣವಾದಿ ಆಕ್ರಮಣಗಳಲ್ಲಿ ವಿವಿಧ ಚೀನಿ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದವರು. ಅಂದು ದಿನಾಂಕ ಆಗಸ್ಟ್ 14, 1945 ಜಪಾನಿನಲ್ಲಿ ಕ್ಲಿಷ್ಟಕರ ದಿವಸಗಳು. ಅಂದು ಅವರು ನೀಡಿದ ಮಾತು ಹೀಗಿದ್ದವು. ಅವು ಜಪಾನ್ ದೇಶದ ಘಾತೀಯ ಬೆಳವಣಿಗೆಗೆ ಕಾರಣವಾಯಿತು. ಅವರು ಮುಂದಿನ ಸಾಲುಗಳು ಅವರು ಹೇಳಿದ್ದಾಗಿರುತ್ತದೆ. ಈ ಎರಡನೇ ವಿಶ್ವ ಯುದ್ಧದ ಹಿಂದಿನ ಅಥವಾ ಹಿಂದೆ ಇದ್ದ ಪ್ರವೃತ್ತಿಗಳು ಮತ್ತು ಪ್ರಸ್ತುತ ಪರಿಸ್ಥಿತಿಗಳ ಅಡಿಯಲ್ಲಿ ನಾವು ಎಲ್ಲ ರಾಷ್ಟ್ರಗಳ ಜನರ ಸಮೃದ್ಧಿ ಮತ್ತು ಸಂತೋಷಕ್ಕಾಗಿ ಹಾಗೂ ನಮ್ಮ ಪ್ರಜೆಗಳ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ನಾನು ಈ ಮುಂದಿನ ಮಾತುಗಳನ್ನು ನಿಮ್ಮ ಹೃದಯದ ಹತ್ತಿರಕ್ಕೆ ತರುತ್ತಿದ್ದೇನೆ. ಯುದ್ಧದ ಪರಿಣಾಮ ಅನುಭವಿಸಿದ ಕುಟುಂಬಗಳ ಆಲೋಚನೆಯು ನಮ್ಮ ಹೃದಯವನ್ನು ಹಗಲು ಮತ್ತು ರಾತ್ರಿ ನೋಯಿಸುತ್ತಿದೆ. ಅವರ ಕಲ್ಯಾಣ ಮತ್ತು ನಮ್ಮ ದೇಶದ ಭವಿಷ್ಯದ ಸಂಕಟಗಳು ಬಹಳಷ್ಟು ಇವೆ. ಆದ್ದರಿಂದ ಇದಕ್ಕೆ ನಾವು ಸಹಿಸಲಾಗದ್ದನ್ನು ಸಹಿಸಿಕೊಳ್ಳುವ ಮೂಲಕ ಮತ್ತು ಅಸಹನೀಯವಾದದ್ದನ್ನು ಅನುಭವಿಸುವ ಮೂಲಕ ಸಮಯ ಮತ್ತು ವಿಧಿಯ ಆದೇಶದ ಪ್ರಕಾರ ಯುದ್ಧದಿಂದ ನೋವನ್ನು ಅನುಭವಿಸಿದ ಎಲ್ಲರಿಗೂ ನಾವು ಮಹಾಶಾಂತಿ ನೀಡಬಹುದಾಗಿದೆ. ನಾವು ಜಪಾನ್ ದೇಶ ಇಡೀ ಪ್ರಪಂಚಕ್ಕೆ ಏನು ಹೇಳಬಯಸುತ್ತೇವೆಂದರೆ, ನಾವು ಒಳ್ಳೆಯ ಮತ್ತು ನಿಷ್ಠಾವಂತ ಪ್ರಜೆಗಳು. ನಿಮ್ಮ ಪ್ರಾಮಾಣಿಕ ಮತ್ತು ಸಮಗ್ರತೆಯನ್ನು ಅವಲಂಬಿಸಿ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೆ. ಓ ಜಪಾನಿ ಪ್ರಜೆಗಳೇ, ಪ್ರಪಂಚದ ಯಾವುದೇ ವಿಶ್ವಾಸ ಕಳೆದುಕೊಳ್ಳುವ ಯಾವುದೇ ಸೋದರತ್ವ, ವಿವಾದ ಮತ್ತು ಕಲಹಗಳ ಬಗ್ಗೆ ಕಟ್ಟುನಿಟ್ಟಾಗಿ ಎಚ್ಚರವಹಿಸಿ. ನಮ್ಮ ಇಡೀ ದೇಶವು ಪೀಳಿಗೆಯಿಂದ ಪೀಳಿಗೆಗೆ ಒಂದೇ ಕುಟುಂಬವಾಗಿ ಮುಂದುವರಿಯಲಿ. ನಮ್ಮ ಈ ದೈವಿಕ ಭೂಮಿ ವಿನಾಶವಾಗದೇ ಇರುವ ಹಾಗೆ ನಮ್ಮ ನಂಬಿಕೆಯು ಸದಾ ದೃಢವಾಗಿ ಉಳಿಯಲಿ. ಪ್ರಜೆಗಳೇ, ಜಪಾನಿನ ಸಹಜ ವೈಭವವನ್ನು ಹೆಚ್ಚಿಸುವ ಭವಿಷ್ಯದ ನಿರ್ಮಾಣಕ್ಕೆ ಇರುವ ದೀರ್ಘ ಹಾದಿಯ ಬಗ್ಗೆ ನಿಮಗೆ ಎಚ್ಚರವಿರಲಿ. ನಿಮ್ಮೆಲ್ಲರ ಶಕ್ತಿಯನ್ನು ಒಂದುಗೂಡಿಸಿ ಧರ್ಮಶೀಲ ಮಾರ್ಗವನ್ನು ನಿರ್ಮಿಸಿ ಸದ್ಗುಣಗಳ ಸ್ಫೂರ್ತಿಯೊಂದಿಗೆ ಪ್ರಪಂಚದ ಪ್ರಗತಿ ವೇಗದಲ್ಲಿ ಮುನ್ನಡೆಯಬೇಕೆಂದು ಜಪಾನ್ ಪ್ರಜೆಗಳೆಲ್ಲರ ಆಶಯದಂತೆ ನಾನು ನಿಮಗೆ ಆಜ್ಞಾಪಿಸುತ್ತಿದ್ದೇನೆ.